ನಮಗೆ ಲ್ಯಾಂಡ್ ಮಾರ್ಕು, ನಮಗೆ ಗ್ರೇಡ್ ಮಾರ್ಕು, ನಮಗೆ ಟ್ರೇಡ್ ಮಾರ್ಕು ಮುಳಬಾಗಲು ಅಂತಂದ್ರೆ ನಮಗೆ ಕುರುಡುಮಲೆ. ಇದು ಉದ್ಘಾಟನೆಗೆ ಮತ್ತೆ ಬರ್ತೀವಿ ಅಂತ ಹೇಳ್ತಾ, ಇದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರೋದ್ರಿಂದ ಜೆಡಿಎಸ್ ಮುಖಂಡ ಎಲ್ಲಾ ನಾಯಕರು ಒಟ್ಟುಗೂಡಿ ಅದರಿಂದ ಪರ್ಮಿಷನ್ ಕೊಟ್ಟಿಲ್ಲ. ಬಹುಶಃ ಪರ್ಮಿಷನ್ ಕೊಟ್ಟರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕೆ ಕಳಿಸ್ತಾ ಇದ್ದೆ ನಾನು. ಒಂದು 2 ವರ್ಷದಲ್ಲಿ ಅದನ್ನ ಕೆಲಸ ಸಂಪೂರ್ಣ ಮಾಡ್ತೀನಿ ಸರ್. ಇವತ್ತಿನ ದಿವಸ ಏನು ನಮ್ಮ ಕುರುಡುಮಲೆ ಪಂಚಾಯತಿ ಎಲ್ಲ ನನ್ನ ಸದಸ್ಯರು ಮತ್ತು ಅಧ್ಯಕ್ಷರು ಒಟ್ಟುಗೂಡಿ, ಎಲ್ಲ ನಮ್ಮ ಜೆಡಿಎಸ್ ಮುಖಂಡ ಎಲ್ಲ ನಾಯಕರು ಒಟ್ಟುಗೂಡಿ ಈ ತಾಲೂಕು ಪ್ರವಾಸವನ್ನು ಏನು ಕೈಗೊಂಡಿದ್ದೀವಿ. ಇವತ್ತಿನ ದಿವಸ ನಮ್ಮ ಕುರುಡುಮಲೆ ವಿನಾಯಕನ ದೇವಸ್ಥಾನ ಸನ್ನಿಧಿಯಲ್ಲಿ ಹೊಸ ಪಂಚಾಯಿತಿ ಶುಭಾರಂಭ ಮಾಡಲಿಕ್ಕೆ, ಶಂಕುಸ್ಥಾಪನೆ ಮಾಡಲಿಕ್ಕೆ ಸುಮಾರು ದಿವಸ ಡೇಟ್ ಕೇಳ್ತಾ ಇದ್ರು. ಸುಮಾರು 60 ಲಕ್ಷ ರೂಪಾಯಿದಲ್ಲಿ ಏನು ಇದನ್ನು ಹೊಸ ನವೀಕರಣ ಮಾಡಿ ದೊಡ್ಡ ಮಟ್ಟದಲ್ಲಿ 2 ಫ್ಲೋರು ಏನು ಪಂಚಾಯಿತಿ ಬಿಲ್ಡಿಂಗ್ ಮಾಡಲಿಕ್ಕೆ ಏನು ವ್ಯವಸ್ಥೆನ ಮಾಡಿದ್ವಿ. ಅದಾದ ನಂತರ ಫಸ್ಟ್ ನಾನು ಬಂದಿದ್ದ ಕೂಡಲೇ ಲಾಸ್ಟು ವರ್ಷ ಕೂಡ ರಥ ಹೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ರಥ ಹೊಡ್ಲಿಕ್ಕೆ ಕೂಡ ದೇವಸ್ಥಾನ ಸುತ್ತಮುತ್ತ ಕಾಂಕ್ರೀಟನ್ನು ಇದು ಮಾಡಿ CC ರಸ್ತೆ ಮಾಡಿ ಅದು 30 ಲಕ್ಷದಲ್ಲಿ ಅದನ್ನು ಸಂಪೂರ್ಣ ಮಾಡಿ ಅದನ್ನು ಒಂದು ಉದ್ಘಾಟನೆಗೆ ಇವತ್ತು ಇದು ಮಾಡಿದ್ವಿ. ಅದಾದ ನಂತರ ನಾನು ಬಂದಿದ್ದಾದಮೇಲೆ ದೇವಸ್ಥಾನ ಮಳೆ ಬಿದ್ದಾದಮೇಲೆ ಸೋರ್ತಾ ಇತ್ತು. ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಕುರುಡುಮಲೆ ದೇವಸ್ಥಾನ ಐತಿಹಾಸಿಕ ಪುರಾಣ ಪ್ರಸಿದ್ಧಿ ಇರ್ತಕ್ಕಂಥ ವಿನಾಯಕನ ದೇವಸ್ಥಾನ ಸೋರೋದ್ರಿಂದ ಸುಮಾರು 96 ಲಕ್ಷದಲ್ಲಿ ಅದನ್ನು ನವೀಕರಣ ಮಾಡಿ ಮೇಲೆಲ್ಲ ಕಾಂಕ್ರೀಟ್ ಹಾಕಿಸಿ, ಅದಾದಮೇಲೆ ಒಳಗಡೆ ಭಕ್ತಾದಿಗಳಿಗೆ ಕಷ್ಟ ಆಗ್ತಾ ಇತ್ತು, ಅಲ್ಲಿ AC ಫಿಟ್ ಮಾಡಿಸಿ ಇವತ್ತು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಒಳಗಡೆ AC ಅಳವಡಿಸಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಏನು ತೊಂದರೆ ಆಗಬಾರ್ದಂತ ಅದನ್ನು ಮಾಡಿ ಅದನ್ನು ಸಂಪೂರ್ಣಗೊಳಿಸಿ ಇವತ್ತು ಈ ಕಾರ್ಯಕ್ರಮನ ಶಂಕುಸ್ಥಾಪನೆಗೆ ನಾವೆಲ್ಲ ಬಂದಿದ್ದೀವಿ. ಆದಷ್ಟು ಬೇಗ 6 ತಿಂಗಳೊಳಗಡೆ ಪಂಚಾಯತಿ ಬಿಲ್ಡಿಂಗ್ ಕಟ್ಟಿ ಇದು ಉದ್ಘಾಟನೆಗೆ ಮತ್ತೆ ಬರ್ತೀವಿ ಅಂತ ಹೇಳ್ತಾ, ಸೊ ಮುಂದಿನ ಪಯಣವನ್ನು ಇವತ್ತು ರೋಡ್ ಇನಾಗ್ರೇಷನ್ ಕೂಡ ಮಾಡಿ ಇಲ್ಲಿಂದ ಹೋಗ್ತಾ ಇದ್ದೀವಿ. ಸೊ ಇವತ್ತು ಬಹುಶಃ ನನ್ನ ಒಂದು ಏನು ಕನಸಿಟ್ಕೊಂಡು ಕುರುಡುಮಲೆ ಬಂದಿದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಯಾವುದೇ ಶುಭಾರಂಭ ಆಗಬೇಕಾದ್ರೆ ಕುರುಡುಮಲೆಗೆ ಬರ್ತಾರೆ ಅಂತ ಭಕ್ತಾದಿಗಳಿಗೆ 5 ವರ್ಷದಲ್ಲಿ ಇನ್ನೂ ಐತಿಹಾಸಿಕ ಸ್ಥಳವನ್ನು ಮಾಡಬೇಕಂತ ಕನಸನ್ನು ಏನು ಇಟ್ಕೊಂಡಿದ್ದೀವಿ. ಖಂಡಿತವಾಗ್ಲೂ ಆದಷ್ಟು ಬೇಗ ನೆರವೇರ್ಲಿರುತ್ತೆ. ಆ ನೆರವೇರ್ಲಿಕ್ಕೆ ಶತಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾವಿರಾರು ವರ್ಷಗಳ ಇತಿಹಾಸ ಇರೋದು. ಇವಾಗ ಕಟ್ಟಡ ದೇವಸ್ಥಾನ ರಾಜಗೋಪುರ, ವಿಮಾನ ಗೋಪುರ ಎಲ್ಲ ಇದೆ. ಬಟ್ ಇದುವರೆಗೂ ಇಲ್ಲಿ ರಾಜಗೋಪುರ ನಾನು ಆಕ್ಚುಲಿ ಆರ್ಕಿಟೆಕ್ಟ್ನ ಕೇಳ್ಪಟ್ಟೆ, ಇದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರೋದ್ರಿಂದ ಇದು ಮೇಲೆ ಗೋಪುರ ಕಟ್ಟಲಿಕ್ಕೆ ಬರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅದೇ ಅಮೌಂಟ್ 96 ಲಕ್ಷ ಅಮೌಂಟದಲ್ಲಿ ನವೀಕರಣ ಮಾಡಿ ಮುಂದೆ ಎಲ್ಲ ಒಳಗಡೆ ಎಲ್ಲ ಕ್ಲೀನ್ ಮಾಡಿಸಿ, ಬಂಡಿಲೆಲ್ಲ ಕ್ಲೀನ್ ಮಾಡಿಸಿ, ತುಂಬಾ ಅಧ್ವಾನ ಆಗಿತ್ತು. ಆ ಬಂಡೆಲ್ಲ ಕ್ಲೀನ್ ಮಾಡಿಸಿ ಬೇರೆ ಒಂದು ವ್ಯವಸ್ಥೆನ ಮಾಡ್ತಾ ಇದೀವಿ. ಬಹುಶಃ 1 ವರ್ಷದಲ್ಲಿ ಕುರುಡುಮಲೆ ಏನು ವಿನಾಯಕನ ದೇವಸ್ಥಾನ ಇದೆ ಇಡೀ ದೊಡ್ಡ ಮಟ್ಟಕ್ಕೆ ಅದನ್ನ ಪ್ರಸಿದ್ಧ ಮಾಡ್ಲಿಕ್ಕೆ, ಅದನ್ನ ತಯಾರು ಮಾಡ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಇದು ಗೋಪುರ ಬರಲ್ವಂತಿ, ಹಳೆಯ ಒಂದು 1200 ಇರ್ತಕ್ಕಂಥ ವರ್ಷದ ದೇವಸ್ಥಾನಕ್ಕೆ ಗೋಪುರ ಕಟ್ಟಬಾರ್ದಂತೆ, ಅದು ವೆಯ್ಟ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಕಟ್ಟಬಾರ್ದಂತೆ. ಅದರಿಂದ ಪರ್ಮಿಷನ್ ಕೊಟ್ಟಿಲ್ಲ. ಬಹುಶಃ ಪರ್ಮಿಷನ್ ಕೊಟ್ಟರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕೆ ಕಳಿಸ್ತಾ ಇದ್ದೆ, ನಾನು ಕೊಟ್ಟಿಲ್ಲ ಅದನ್ನ. ಸೊ ಅದರಿಂದ ಸೊ ಬಹುಶಃ ನಮ್ಮೆಲ್ಲರೂ ನಿಮ್ಗೆ ಗೊತ್ತಿರಬೇಕು, ನನ್ನನ್ನು ವಿಧಾನಸೌಧದಲ್ಲಿ ಇರ್ಬೋದು, ಬೆಳಗಾಮಲ್ಲಿ ಇರ್ಬೋದು, ಏನಂದ್ರೆ ಮುಳಬಾಗಲು ಅಂದ್ರೆ ಕುರುಡುಮಲೆ ಅಂತ ಕರೀತಾರೆ. ನಮಗೆ ಲ್ಯಾಂಡ್ ಮಾರ್ಕು, ನಮಗೆ ಗ್ರೇಡ್ ಮಾರ್ಕು, ನಮಗೆ ಟ್ರೇಡ್ ಮಾರ್ಕು ಮುಳಬಾಗಲು ಅಂತಂದ್ರೆ ನಮಗೆ ಕುರುಡುಮಲೆ. ಓಕೆ, ಕುರುಡುಮಲೆ. ಸೊ ಅದರಿಂದ ಈ ಕುರುಡುಮಲೆ ಭಗವಂತನ ಇಚ್ಛೆಯಿಂದ ಯಾವುದೇ ಶುಭಾರಂಭ ಮಾಡ್ಬೇಕಾದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಬಹುಶಃ ಆ ಭಗವಂತನ ಕೃಪೆಯಿಂದ ನಾವೆಲ್ಲ ಗೆದ್ದಿರೋದು, ನಾವೆಲ್ಲ ಇರೋದು. ಬಹುಶಃ ಈ ಮುಳಬಾಗಲ ಐತಿಹಾಸಿಕ ದೇವಸ್ಥಾನವನ್ನ ಭಾರತದಾದ್ಯಂತ ತಗೊಳ್ತಕ್ಕಂಥ ಕೊಂಡೊಯ್ಯತಕ್ಕಂಥ ಕೆಲಸವನ್ನ ಒಬ್ಬ ಶಾಸಕನ ನಾನು ಮಾಡ್ಲಿಕ್ಕೆ ಸಿದ್ಧವಿದ್ದೀನಿ. ಅದು 100% ಡಬಲ್ ರೋಡ್ಗೆ ಪ್ರಪೋಸಲ್ ಕೊಟ್ಟಿದ್ದೀನಿ ಸರ್. ಏನು ಸರ್ಕಾರ ಏನು ಅನುದಾನ ತಕ್ಕಂಗೆ ನಿಮ್ಗೆ ಅನುಮತಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ವಿತಿನ್ 1 ವರ್ಷ ಒಳಗಡೆ ನೆಕ್ಸ್ಟ್ ಅದನ್ನ ಡಬಲ್ ರೋಡ್ ಮಾಡಿ ಅದಕ್ಕೆ ಲೈಟಿಂಗ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸರ್. ಮಧ್ಯೆ ಲೈಟಿಂಗ್ ಆಗ್ಲಿಕ್ಕೆ ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ. ಅಲ್ಲಿಂದ ಎಂಟ್ರೆನ್ಸ್ ಇಂದ ಅಪ್ ಟು ದೇವಸ್ಥಾನಕ್ಕೆ ಡಬಲ್ ರೋಡ್ ಮಾಡೋಕ್ಕೆ ಇದೇ ವರ್ಷದಲ್ಲಿ ಮಾಡ್ಕೊಡ್ಲಿಕ್ಕೆ ನನ್ನ ಪ್ಲಾನ್ ಅಲ್ಲಿ ಇದೆ ಸರ್. ದೊಡ್ಡ ಒಂದು ಚೌಲ್ಟ್ರಿ ಕೂಡ ಪ್ಲಾನ್ ಅಲ್ಲಿ ಇದೆ ಸರ್, ಅನುದಾನ ಮಾಡ್ಲಿಕ್ಕೆ. ಅದೆಲ್ಲ ಮಾಡಿ ಇದೇ ಒಂದು 2 ವರ್ಷದಲ್ಲಿ ಅದನ್ನ ಕೆಲಸ ಸಂಪೂರ್ಣ ಮಾಡ್ತೀನಿ ಸರ್.